ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತೇವೆ. ದೇವರ ವಾಕ್ಯಗಳು ದಿನಾಲು ನಮ್ಮ ಸಂಗಡ ಮಾತಾಡುತ್ತಾ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ವಿವಾಹ ಮತ್ತು ವಿಚ್ಛೇದನದ ಬಗ್ಗೆ ದೇವರು ನೀಡುವ ಸೂಕ್ತವಾದ ಉತ್ತರ, ಚಿಕ್ಕ ಮಕ್ಕಳನ್ನು ಪ್ರೀತಿಸಿ ಆತನು ಅವರನ್ನು ಅಂಗೀಕರಿಸಿದ್ದು, ಐಶ್ವರ್ಯವಂತನಾದ ಅಧಿಕಾರಿಯ ಕೊರತೆಯ ಬಗ್ಗೆ ತಿಳಿದುಕೊಳ್ಳಲು ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಬಹು ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಪ್ರಸಂಗಿ 5ನೇ ಅಧ್ಯಾಯ 7ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನಾವು ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆಯ 19ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 19ನೇ ಅಧ್ಯಾಯದ ಮುಖ್ಯಾಂಶಗಳು ಯೇಸು ಯೂದಾಯಕ್ಕೆ ಪ್ರವೇಶಿಸಿದ್ದು, ಮದುವೆಗೆ ದೇವರ ನಿಯಮವನ್ನು, ವಿಚ್ಛೇದನಕ್ಕೆ ಒಂದೇ ಕಾರಣವನ್ನು ಹೇಳಿದ್ದು, ಶ್ರೀಮಂತ ಯುವ ಅಧಿಕಾರಿ ಭೇಟಿ ಮಾಡಿದ್ದು, ಮುಂಬರುವ ರಾಜ್ಯದಲ್ಲಿ ಅಪೋಸ್ತಲರ ಸ್ಥಾನ ನಿಗದಿ ಮಾಡಿದ್ದು ಎಂಬುದೇ. ಪ್ರಿಯರೇ, ಮತ್ತಾಯದಲ್ಲಿನ ಚಲನೆಗಳಿಂದಾಗಿ ಸುವಾರ್ತೆಯ ಭೌಗೋಳಿಕ ಪ್ರದೇಶವನ್ನು ನೋಡುತ್ತೇವೆ. ಮುಂದಕ್ಕೆ ಯೇಸು ಯೂದಾಯಕ್ಕೆ ಪುನಃ ಪ್ರವೇಶಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಗಲಿಲಾಯವನ್ನು ಬಿಟ್ಟು ಯೋರ್ದಾನ್ ಹೊಳೆಯ ಆಚೆ ಪ್ರಯಾಣ ಮಾಡಿ ಯೂದಾಯ ಪ್ರಾಂತ್ಯಕ್ಕೆ ಬಂದನು ಎಂಬುದೇ. ಯೇಸು ಈ ಮಾತುಗಳನ್ನು ಮುಗಿಸಿದ ಮೇಲೆ ಎಂಬುದಾಗಿ ನೋಡುವಾಗ ಯಾವ ಮಾತುಗಳು? ಕಳೆದ 16ರಿಂದ 18 ಅಧ್ಯಾಯಗಳಲ್ಲಿನ ಮಾತುಗಳು. ಪ್ರಿಯರೇ, ಗಲಿಲಾಯದಲ್ಲಿ ತಾನು ಹೇಳಬೇಕಾದ ಮಾತುಗಳನ್ನು ಆಡಿ ಮುಗಿಸಿದ ಮೇಲೆ ಆತನು ಯೋರ್ದಾನಿನ ಪೂರ್ವ ತೀರದ ಯೂದಾಯದ ಭಾಗಗಳಿಗೆ ಬಂದನು. ಈಗ ಆತನ ಚಲನೆಯು ಭೌಗೋಳಿಕವಾಗಿ ಇದೆ. ಫಿಲಿಪ್ಪನ ಕೈಸರೈಯದಲ್ಲಿ ತಾನು ಮರಣ ಹೊಂದುವುದಕ್ಕಾಗಿ ಯೆರೂಸಲೇಮಿಗೆ ಹೋಗುತ್ತಿದ್ದೇನೆಂದು ಹೇಳಿದನು. ಆತನು ಗಲಿಲಾಯ ಪ್ರಾಂತ್ಯಕ್ಕೆ ಹೋಗಿ ಗಲಿಲಾಯ ಸಮುದ್ರದ ಸುತ್ತಣ ಪ್ರದೇಶಗಳಲ್ಲಿ ಸಂಚರಿಸಿದನು. ಕಪೆರ್ನೌಮು ಆತನ ಕೇಂದ್ರ ಸ್ಥಳವಾಗಿತ್ತು. ಆತನು ಗದರದ ತನಕವೂ ಹೋದನು. ಈಗ ಯೂದಾಯದ ಗಡಿ ಭಾಗದಲ್ಲಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಬಹು ಜನರು ಆತನ ಹಿಂದೆ ಗುಂಪು ಗುಂಪಾಗಿ ಹೋದರು. ಆತನು ಅವರನ್ನು ಅಲ್ಲಿಯೇ ಸ್ವಸ್ಥ ಮಾಡಿದನು ಎಂಬುದೇ. ಪ್ರಿಯರೇ, ಇಲ್ಲಿ 2 ಶಬ್ದಗಳನ್ನು ನಿಮ್ಮೆದುರಿಗೆ ತಂದು ಈಗಾಗಲೇ ತಿಳಿಸಿದ್ದನ್ನು ಪುನರುಚ್ಚರಿಸುತ್ತೇನೆ. ಒಂದು ಗುಂಪು ಗುಂಪಾಗಿ, ಇನ್ನೊಂದು ಸ್ವಸ್ಥ ಮಾಡಿದನು ಎಂಬುದೇ. ಸ್ವಸ್ಥರಾದವರು ಕೆಲವೇ ಮಂದಿ ಅಲ್ಲ, ಅನೇಕ ಗುಂಪು ಜನರು ಸ್ವಸ್ಥರಾದರು. ಇದು ನನಗೆ ಬಹು ಆಸಕ್ತಿಯ ವಿಷಯವಾಗಿದೆ. ಪ್ರಿಯ ಸಹೋದರ, ನೀನು ನಂಬಿಕೆ ಗುಣಪಡಿಸುವನಾಗಬೇಕೆಂದಿದ್ದರೆ ನೀನು ಆಸ್ಪತ್ರೆಗಳಿಗೆ ಹೋಗಿ ಅವುಗಳನ್ನು ಖಾಲಿ ಮಾಡಬೇಕು. ಕರ್ತನಾದ ಯೇಸು ದಾಟಿ ಹೋಗಲೆಲ್ಲ ಸ್ವಸ್ಥತೆ ಬೇಕಿದ್ದವರನ್ನು ಸ್ವಸ್ಥ ಮಾಡುತ್ತಾ ಹೋದನು. ಗುಂಪು ಗುಂಪಾಗಿ ಜನರು ಸ್ವಸ್ಥರಾದರು. ಪ್ರಿಯರೇ, ಮುಂದಕ್ಕೆ ವಿವಾಹ ಹಾಗೂ ವಿಚ್ಛೇದನ. ಈಗ ಧಾರ್ಮಿಕ ನಾಯಕರು ವಿವಾಹ ವಿಚ್ಛೇದನದ ಪ್ರಶ್ನೆಯೊಂದಿಗೆ ಆತನ ಬಳಿಗೆ ಬಂದರು. ಮದುವೆಗೆ ದೇವರ ಆದರ್ಶ ನಿಯಮ ಹಾಗೂ ವಿಚ್ಛೇದನಕ್ಕೆ ಸರಿಯಾದ ಕಾರಣಗಳನ್ನು ಯೇಸು ತಿಳಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದಕ್ಕೆ ಎಂಬುದೇ. ಪ್ರಿಯರೇ, ಫರಿಸಾಯರು ಯೇಸುವನ್ನು ಪರೀಕ್ಷಿಸಲಿಕ್ಕಾಗಿ ಬಂದರು. ಆತನು ಮೋಶೆಯ ಧರ್ಮಶಾಸ್ತ್ರಕ್ಕೆ ವಿರುದ್ಧನಾಗಿದ್ದಾನೆಂಬುದಾಗಿ ತೋರಿಸಲು ಅವರು ಬಯಸಿದರು. ಅವರು ಆತನ ಬಳಿಗೆ ತಂದ ಸಮಸ್ಯೆ ಈಗಿನ ಕಾಲದಲ್ಲೂ ಆಗಿನಂತೆಯೇ ಬಹು ಕಠಿಣವಾದದ್ದಾಗಿತ್ತು. ಯಾವುದಾದರೂ ಒಂದು ಕಾರಣಕ್ಕೆ ತನ್ನ ಹೆಂಡತಿಯನ್ನು ಬಿಡುವುದು ಧರ್ಮವೋ? ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರಲ್ಲಿಯೂ ಈ ಪ್ರಶ್ನೆ ಆಗಾಗ ಎದ್ದು ಬರುತ್ತದೆ. ಇದಕ್ಕೆ ಮುನ್ನುಡಿಯಾಗಿ ನಾನು ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ. ದೇವರು ಎಲ್ಲ ಮಾನವರಿಗೂ ಮಾನವ ಕಲ್ಯಾಣಕ್ಕಾಗಿ ಕೆಲವು ಸಂಗತಿಗಳನ್ನು ಕೊಟ್ಟಿದ್ದಾನೆ.
ಮನೆಯ ರಕ್ಷಣೆಗಾಗಿ ವಿವಾಹ ಜೀವಿತವನ್ನು, ರಕ್ಷಿಸಲ್ಪಟ್ಟವರಾದರೂ ರಕ್ಷಿಸಲ್ಪಡದವರಾದರೂ ಮಾನವರಿಗೆ ಆಶೀರ್ವಾದಪ್ರದವಾಗುವಂತೆ ವಿವಾಹ ವಿಧಿಯನ್ನು ನೇಮಿಸಿದ್ದಾನೆ. ರಾಷ್ಟ್ರದ ಹಾಗೂ ಅದರ ಪ್ರಜೆಗಳ ರಕ್ಷಣೆಗಾಗಿ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಿದ್ದಾನೆ. ಮಾನವನಿಗೆ ಒಂದು ದಿನದ ವಿಶ್ರಾಂತಿ ದೊರಕುವಂತೆ ಅವನ ರಕ್ಷಣೆಗಾಗಿ ದೇವರು ಸಬ್ಬತ್ತಿನ ನಿಯಮವನ್ನು ಕೊಟ್ಟಿದ್ದಾನೆ. ಈ ಎಲ್ಲ ನಿಯಮಗಳನ್ನು ದೇವರು ಮಾನವನ ಕುಟುಂಬದ ಹಾಗೂ ದೇಶದ ಭದ್ರತೆಗಾಗಿ ಕೊಟ್ಟಿದ್ದಾನೆ. ಮುಂದಕ್ಕೆ ಅವುಗಳನ್ನು ತಾನು ಆರಿಸಿದ ಜನಾಂಗಕ್ಕೆ ಮಾತ್ರ ಪ್ರತ್ಯೇಕವಾಗಿ ಕೊಟ್ಟನು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 4ನೇ ವಚನವನ್ನು ನೋಡಿರಿ. ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು, ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಎಂಬುದಾಗಿ. ಯೇಸು ಅವರ ಯೋಚನೆಯನ್ನು ಆದಿ ಭಾಗಕ್ಕೆ, ದೇವರ ವಿವಾಹದ ಯೋಜನೆಯ ಪ್ರಾರಂಭಕ್ಕೆ ಕೊಂಡೊಯ್ದನು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ವಿವಾಹ ವಿಚ್ಛೇದನವನ್ನು ವಿಶಾಲವಾದ ಕಾರಣಗಳಿಗಾಗಿ ಒಪ್ಪಿಕೊಳ್ಳಲಾಗಿದೆ. ಕ್ರಮೇಣ ಮೋಶೆಯ ಧರ್ಮಶಾಸ್ತ್ರವು ವಿಚ್ಛೇದನದ ವಿಷಯದಲ್ಲಿ ಅರ್ಥವನ್ನು ಕಳಕೊಂಡಿತ್ತು. ಚಿಕ್ಕ ಚಿಕ್ಕ ಕಾರಣಗಳಿಗಾಗಿಯೂ ತ್ಯಾಗ ಪತ್ರ ಕೊಡುವುದು ಜಾರಿಗೆ ಬಂದಿತ್ತು. ಆದ್ದರಿಂದ ಕರ್ತನ ದಿನಗಳಲ್ಲಿ ವಿಚ್ಛೇದನದ ಕುರಿತು ತುಂಬ ವಾಗ್ವಾದಗಳುಂಟಾಗುತ್ತಿತ್ತು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನೋಡಿರಿ. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಪಾಪವು ಮಾನವ ಜನಾಂಗವನ್ನು ಪ್ರವೇಶಿಸುವ ಮೊದಲು ಪುರುಷ ಸ್ತ್ರೀಯರ ಕುರಿತಾಗಿ ದೇವರ ಮೂಲ ಯೋಜನೆ ಇದೇ ಆಗಿತ್ತು. ಯಾಕೆಂದರೆ ದೇವರ ಮೂಲ ಯೋಜನೆಯಲ್ಲಿ ಪಾಪವು ಇರಲಿಲ್ಲ. ವಿಚ್ಛೇದನವು ಪಾಪದ ಫಲವಾದದ್ದಾಗಿದೆ. ನೀವು ಏನೇ ಹೇಳಿದರೂ ವಿಚ್ಛೇದನೆಯ ಮೂಲದಲ್ಲಿ ಯಾವುದಾದರೊಂದು ಪಾಪವು ಇದ್ದೇ ಇದೆ. ಆದ್ದರಿಂದ ಯೇಸು ಅವರಿಗೆ ದೇವರ ಮೂಲ ಯೋಜನೆಯನ್ನು ನೆನಪಿಸಿದನು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಅವರು ಆತನನ್ನು, ಹಾಗಾದರೆ ತ್ಯಾಗಪತ್ರವನ್ನು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ಯಾಕೆ ಆಜ್ಞೆ ಕೊಟ್ಟನು ಎಂದು ಕೇಳಲು ಎಂಬುದೇ. ಪ್ರಿಯರೇ, ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಓದಿದರೆ ಅವರ ಪ್ರಶ್ನೆಯ ಹಿನ್ನೆಲೆ ತಿಳಿದು ಬರುತ್ತದೆ. ಮೋಶೆಯು ವಿವಾಹ ವಿಚ್ಛೇದನವನ್ನು ಯಾಕೆ ಸಮ್ಮತಿಸಿದನು ಎಂಬುದಾಗಿ. ಮುಂದಕ್ಕೆ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನವನ್ನು. ಆತನು, ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೇ ಹಾಗೆ ಇರಲಿಲ್ಲ ಎಂಬುದೇ. ಮೋಶೆ ಯಾಕೆ ಸಮ್ಮತಿಸಿದನು? ಅವರ ಹೃದಯದ ಮೊಂಡತನದ ಕಾರಣದಿಂದಾಗಿ. ಮಾನವ ಸಂತತಿಗೆ ಕೊಡಲ್ಪಟ್ಟ ವಿವಾಹವು ಎಲ್ಲ ಮಾನವ ಸಂಬಂಧಗಳಲ್ಲಿ ಅತಿ ಸುಂದರವಾದ ಹಾಗೂ ಮೃದುವಾದ ಸಂಬಂಧವಾಗಿದೆ. ಪ್ರಿಯರೇ, ಅದಕ್ಕೆ ಸಮಾನವಾದದ್ದು ಬೇರೆ ಇಲ್ಲ. ಮತ್ತು ವಿವಾಹ ಸಂಬಂಧವು ಕ್ರಿಸ್ತನ ಹಾಗೂ ಸಭೆಯ ಸಂಬಂಧದ ಸಂಕೇತವಾಗಿತ್ತು. ಆದ್ದರಿಂದ ವಿಶ್ವಾಸಿಗಳು ಮಾತ್ರವೇ ಈ ಉನ್ನತ ಸಂಬಂಧವನ್ನು ಉಳಿಸಿಕೊಳ್ಳಬಹುದಾಗಿತ್ತು. ಆದರೆ ಅವರು ಸೋತಾಗ, ಸಂಬಂಧದಲ್ಲಿ ಕಹಿ ಮನಸ್ಸು, ಕಠಿಣತೆಗಳು ಪ್ರವೇಶ ಮಾಡಿದಾಗ ಆ ವಿವಾಹ ಸಂಬಂಧವು ಟೊಳ್ಳಾಗಿ ಅರ್ಥವಿಲ್ಲದಾಗಿ ಹೋಗುತ್ತದೆ. ವಿವಾಹವು ತಪ್ಪಾದ ಸ್ಥಳದಲ್ಲಿ ಮಾಡಲ್ಪಟ್ಟಾಗ ಅದು ಆರಂಭದಿಂದಲೇ ಸಮಸ್ಯೆಯದ್ದಾಗುತ್ತದೆ. ಅನೇಕ ಕ್ರೈಸ್ತರು ಕೂಡ ವಿವಾಹದ ಅಡಿಗಟ್ಟು ಅಲ್ಲಾಡುವುದನ್ನು ಅನುಭವಿಸುತ್ತಾರೆ. ಮಾನವ ಹೃದಯದ ಕಾಠಿಣ್ಯದ ನಿಮಿತ್ತವಾಗಿ ದೇವರು ವಿಚ್ಛೇದನವನ್ನು ಅನುಮತಿಸಿದನು. ನಾವು ಈ ದಿನಗಳಲ್ಲಿ ಅತಿ ಹಗುರಭಾವದ ಸಂಸ್ಕೃತಿಯುಳ್ಳವರಾಗಿದ್ದೇವೆ. ಈ ಪುಸ್ತಕವನ್ನು ಓದುವ ವಿಚ್ಛೇದಿತ ಜನರು ಬಹು ಸಂಖ್ಯೆಯಲ್ಲಿದ್ದಾರೆ. ವಿವಾಹ ವಿಚ್ಛೇದನೆ ಹಿನ್ನೆಲೆಯು ಪಾಪವೇ ಆಗಿರುತ್ತದೆ. ನಾವು ಎಲ್ಲರೂ ಪಾಪಿಗಳೇ. ದೇವರು ಕೊಲೆ ಗಡುಕರನ್ನು ಕ್ಷಮಿಸಬಲ್ಲವನಾದರೆ ಆತನು ವಿಚ್ಛೇದನ ಹೊಂದಿದವರನ್ನೂ ಕ್ಷಮಿಸಬಲ್ಲನು. ಆದರೆ ವಿಚ್ಛೇದನದ ಮೂಲವು ಪಾಪವೇ ಎಂಬುದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಚನವನ್ನು ನೋಡಿರಿ. ಮತ್ತು ಆದರದ ಕಾರಣದಿಂದಲ್ಲದೆ
ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವವನಾಗುತ್ತಾನೆಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದೇ. ಆದರವು ವಿವಾಹ ಸಂಬಂಧವನ್ನು ಮುರಿಯುತ್ತದೆ ಹಾಗೂ ವಿಚ್ಛೇದನಕ್ಕೆ ಒಂದು ಕಾರಣವನ್ನೊದಗಿಸುತ್ತದೆ. ಒಬ್ಬನು ಹೇಳಬಹುದು, ಪಾಪ, ಈ ಕ್ರೈಸ್ತ ಸ್ತ್ರೀಯು ಒಬ್ಬ ಕುಡುಕನನ್ನು ವಿವಾಹವಾಗಿದ್ದಾಳಲ್ಲ ಎಂದು. ಇಲ್ಲವೇ ಒಬ್ಬ ಒಳ್ಳೆಯ ಕ್ರೈಸ್ತನು ದೇವರನ್ನು ನಂಬದವಳನ್ನು ವಿವಾಹವಾಗಿರಬಹುದು. ಈ ಕುರಿತಾಗಿ ಏನು? ವಿಶ್ವಾಸಿಗಳು ಇತರ ಕಾರಣಗಳಿಗಾಗಿ ಬೇರ್ಪಡಬಹುದು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯದಲ್ಲಿ ಇದನ್ನೇ ತಿಳಿಸಿಯದೆ. ಆದರೆ ವಿಚ್ಛೇದನವು ಆಧಾರದ ಒಂದೇ ಕಾರಣಕ್ಕಾಗಿ ಮಾತ್ರ ಸಮ್ಮತಿಸಲ್ಪಟ್ಟಿದೆ. ಪ್ರಿಯರೇ, ನಿರಪರಾಧಿ ಸಂಗಾತಿಯು ಪುನರ್ವಿವಾಹವಾಗಬಹುದೆಂಬುದಕ್ಕಾಗಿಯೇ ವಿಚ್ಛೇದನವು ಸಮ್ಮತಿಸಲ್ಪಟ್ಟಿದೆ. ಈ ನಿಯಮವು ವಿಶ್ವಾಸಿಗಳಿಗೆ ಮಾತ್ರವೇ ಅನ್ವಯಿಸುವಂಥದ್ದಾಗಿದೆ. ದೇವರು ಅವಿಶ್ವಾಸಿಗಳ ಜೀವಿತವನ್ನು ನಿಯಂತ್ರಿಸುವುದಿಲ್ಲ. ಅವರು ಮೊದಲು ಕ್ರೂಜೆಯ ಬಳಿಗೆ ಬರಬೇಕು. ವಿಶ್ವಾಸಿಯು ಕ್ರಿಸ್ತನ ಬಳಿಗೆ ಬರಬೇಕೆಂದು ದೇವರು ಬಯಸುತ್ತಾನೆ. ಅವಿಶ್ವಾಸಿಯು ಅವಿವಾಹಿತನಾಗಿರಲಿ, ವಿವಾಹಿತನಾಗಿರಲಿ, ವಿಚ್ಛೇದನ ಹೊಂದಿದವನಾಗಿರಲಿ, ಅವನು ನಾಶನ ಪಾತ್ರನೇ. ಅವನು ಕ್ರಿಸ್ತನನ್ನು ಅಂಗೀಕರಿಸುವವರೆಗೆ ಯಾವ ವ್ಯತ್ಯಾಸವೂ ಉಂಟಾಗುವುದಿಲ್ಲ. ಪ್ರಿಯರೇ, ನಾವು ಗಮನಿಸತಕ್ಕ ಮುಖ್ಯ ಸಂಗತಿ ಏನೆಂದರೆ, ದೇವರು ವಿಶ್ವಾಸಿಗಳು ವಿಚ್ಛೇದನೆ ಹೊಂದುವುದಕ್ಕೆ ಸಮ್ಮತಿಸುವ ಒಂದೇ ಕಾರಣವೆಂದರೆ ಅದು ವ್ಯಭಿಚಾರವೇ ಆಗಿದೆ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನು. ಅದಕ್ಕೆ ಶಿಷ್ಯರು, ಹೆಂಡತಿಯ ವಿಷಯವಾಗಿ ಗಂಡನ ಧರ್ಮ ಹೀಗಿದ್ದರೆ ಮದುವೆಯಾಗುವುದು ಒಳ್ಳೆಯದಲ್ಲ ಅಂದಾಗ ಎಂಬುದೇ. ಶಿಷ್ಯರ ಅಭಿಪ್ರಾಯ ಹೀಗಿದ್ದರೆ ಮದುವೆಯಾಗದಿರುವುದೇ ಒಳ್ಳೆಯದು ಎಂದು. ಇದರಿಂದಾಗಿ ಅನೇಕ ಸಮಸ್ಯೆಗಳಿಗೆ ಎಡೆ ಇರುವುದಿಲ್ಲ. ಅದು ಸತ್ಯವೇ. ಮುಂದಕ್ಕೆ ನೋಡಿರಿ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 11ನೇ ವಚನವನ್ನು. ಆತನು ಅವರಿಗೆ, ಈ ಮಾತನ್ನು ಅಂಗೀಕರಿಸುವ ವರವನ್ನು ಹೊಂದಿದವರೇ ಹೊರತು ಮತ್ತಾರೂ ಅದನ್ನು ಅಂಗೀಕರಿಸುವುದಿಲ್ಲ ಎಂಬುದೇ. ಈಗಿನ ದಿನಗಳಲ್ಲಿ ಇದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಮುಂದಿನ ವಚನದಲ್ಲಿ ಯೇಸು ಒಂದು ವಿಶೇಷ ಸೂತ್ರವನ್ನು ತಿಳಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ, ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರು ಇದ್ದಾರೆ, ಮತ್ತು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ. ಅಂಗೀಕರಿಸಬಲ್ಲವನು ಅಂಗೀಕರಿಸಲಿ ಎಂದು ಹೇಳಿದನು ಎಂಬುದೇ. ತಾಯಿಯ ಗರ್ಭದಿಂದಲೇ ನಪುಂಸಕರಾಗಿ ಹುಟ್ಟಿದವರು ಕೆಲವರಿದ್ದಾರೆ ಎಂಬುದಾಗಿ ನೋಡುವಾಗ, ಕೆಲವು ಪುರುಷ ಹಾಗೂ ಸ್ತ್ರೀಯರಿಗೆ ವಿವಾಹವಾಗುವ ಅಗತ್ಯವಿಲ್ಲ. ಅವರು ತಮ್ಮಷ್ಟಕ್ಕೆ ತಾವು ಒಳ್ಳೆಯ ರೀತಿಯಲ್ಲೇ ಬದುಕುತ್ತಾರೆ. ಆದರೆ ಈ ಜೀವಿತ ಎಲ್ಲರಿಗೂ ಹೇಳಿದ್ದಲ್ಲ. ಪ್ರಿಯರೇ, ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರಿದ್ದಾರೆ ಎಂಬುದಾಗಿ ನೋಡುವಾಗ, ಕೆಲವು ಸಭೆಗಳಲ್ಲಿ ವಿವಾಹಿತರಿಗೆ ಸಭಾಸ್ಥಾನಗಳು ಕೊಡಲ್ಪಡುವುದಿಲ್ಲ. ಆದರೆ ಹೀಗೆ ಮಾಡುವುದಕ್ಕೆ ಅವರಿಗೆ ಯಾವ ಹಕ್ಕೂ ಇರುವುದಿಲ್ಲ. ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರಿದ್ದಾರೆ ಎಂಬುದಾಗಿ ನೋಡುವಾಗ, ಒಬ್ಬಾಕೆ ಸುವಾರ್ಥ ಕ್ಷೇತ್ರಕ್ಕೆ ಹೋಗುವ ಮುನ್ನ ನಾನು ಆಕೆಯೊಂದಿಗೆ ಹೀಗೆ ಹೇಳಿದೆ, ಅಲ್ಲಿ ನೀನು ವಿವಾಹ ಜೀವಿತಕ್ಕೆ ಸೇರುವ ಅವಕಾಶವಿರಲಿಕ್ಕಿಲ್ಲ ಎಂಬುದಾಗಿ. ಅದಕ್ಕೆ ಆಕೆ ಹೇಳಿದಳು, ನಾನು ಆ ಕುರಿತು ಯೋಚಿಸಿದ್ದೇನೆ, ಆ ತ್ಯಾಗಕ್ಕೆ ನಾನು ಸಿದ್ಧಳಾಗಿಯೇ ಇದ್ದೇನೆ ಎಂಬುದಾಗಿ. ಪ್ರಿಯರೇ, ಕೆಲವರು ಕೇಳುತ್ತಾರೆ, ಬೋಧಕರು ವಿವಾಹವಾಗುವುದು ಸರಿಯೋ ಎಂದು. ಈ ವಿಚಾರದಲ್ಲಿ ದೇವರು ಒಂದು ನಿಯಮವನ್ನು ನೇಮಿಸಿದ್ದಾನೆ. ಆತನು ಹೇಳುವಂತೆ ಅದು ಆಯಾ ವ್ಯಕ್ತಿಯ ವೈಯಕ್ತಿಕ ಆಯ್ಕೆಗೆ ಸೇರಿದ್ದು. ಈ ಕುರಿತು ತೀರ್ಮಾನವನ್ನು ಅವರವರೇ ತೆಗೆದುಕೊಳ್ಳತಕ್ಕದ್ದು. ಮುಂದಕ್ಕೆ ನಾವು ನೋಡೋಣ, ಯೇಸು ಚಿಕ್ಕ ಮಕ್ಕಳನ್ನು ಅಂಗೀಕರಿಸಿದ್ದು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು, ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರಕ್ಕೆ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈಯಿಟ್ಟು ಅಲ್ಲಿಂದ ಹೊರಟು ಹೋದನು ಎಂಬುದೇ.
ಚಿಕ್ಕ ಪ್ರಾಯದಲ್ಲೇ ತೀರಿಕೊಂಡ ಮಕ್ಕಳು ರಕ್ಷಿಸಲ್ಪಟ್ಟವರೆಂಬುದಕ್ಕೆ ಈ ಭಾಗವು ತಕ್ಕ ಆಧಾರವಾಗಿರುತ್ತದೆ. ಸತ್ಯವೇದಾನುಸಾರ ಮಕ್ಕಳಿಗೆ ಯೇಸುವಿನ ಪರಿಚಯ ಮಾಡಿಸಿದರೆ ಅವರು ಖಂಡಿತವಾಗಿ ಆತನನ್ನು ತಿರಸ್ಕರಿಸಲಿಕ್ಕಿಲ್ಲ. ಅವರಿಗೂ ಸುವಾರ್ತೆ ತಿಳಿಸಬೇಕೆಂಬುದಕ್ಕೆ ಇದು ಒಂದು ಕಾರಣವಾಗಿದೆ. ಹಾಗಾದರೆ ಎಲ್ಲರೂ ಮಕ್ಕಳಾಗಿರುವಾಗಲೇ ಅವರಿಗೆ ಸುವಾರ್ತೆ ಹೇಳಿ ರಕ್ಷಿಸಬಹುದು ಎಂದು ಹೇಳಬಹುದು. ಆದರೆ ಇದು ಸರಿಯಲ್ಲ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಅವರು ತಿಳ್ಕೊಳ್ಳುವುದು ಅವರ ಪ್ರಾಯಕ್ಕೆ ಬಂದಾಗ. ಮಕ್ಕಳಾಗಿರುವಾಗ ಅವರಿಗೆ ಸುವಾರ್ತೆ ತಲುಪಿಸುವುದರಿಂದ ಅವರು ಪ್ರಾಯಕ್ಕೆ ಬರುವಾಗ ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಲು ಸುಲಭವಾಗುತ್ತದೆ. ಈ ರೀತಿ ಮಾಡುವುದು ಅತಿ ಅವಶ್ಯವಾಗಿದೆ. ಪ್ರಿಯರೇ, ನಿಮ್ಮ ಮಕ್ಕಳು 2, 3, 4 ವರ್ಷದವರಾಗಿರುವಾಗ ಕ್ರಿಸ್ತನಿಗಾಗಿ ತೀರ್ಮಾನ ಮಾಡಿದ್ದರೆಂದು ಹೇಳಿ ಸುಮ್ಮನಿರಬೇಡಿರಿ. ಈ ಕುರಿತು ಅವರನ್ನು ಆಗಾಗ ವಿಚಾರಿಸುತ್ತಿರೋಣ ಮತ್ತು ಅವರು ಪ್ರಾಯಕ್ಕೆ ಬಂದಾಗ ಕ್ರಿಸ್ತನನ್ನು ಅಂಗೀಕರಿಸುವಂತೆ ನಮ್ಮಿಂದ ಸಾಧ್ಯವಾದದ್ದನ್ನು ಮಾಡೋಣ. ಕರ್ತನಾದ ಯೇಸು ವಿವಾಹ ವಿಚ್ಛೇದನದ ಕುರಿತು ಮಾತನಾಡಿದ ಕೂಡಲೇ ಮಕ್ಕಳ ಕುರಿತು ಮಾತನಾಡುವುದು ಆಸಕ್ತಿಕರವಾಗಿದೆ. ವಿಚ್ಛೇದನಗಳಲ್ಲಿ ಮಕ್ಕಳ ವಿಚಾರವು ಅತಿ ಮುಖ್ಯವಾದದ್ದಾಗಿದೆ. ಪ್ರಿಯರೇ, ಒಬ್ಬಾಕೆ ತನ್ನ ಗಂಡನು ತನ್ನನ್ನು ಪ್ರೀತಿಸುವುದಿಲ್ಲವಾದ್ದರಿಂದ ತನಗೆ ವಿಚ್ಛೇದನ ಬೇಕೆಂದು ನಮ್ಮ ಬಳಿಗೆ ಬಂದಳು. ಪ್ರೀತಿ ಇಲ್ಲದಲ್ಲಿ ಸರಿಯಾದ ಸಂಬಂಧವೂ ಇರುವುದಿಲ್ಲವೆಂದು ನೀವು ಹೇಳಿದ್ದೀರಿ. ಆದ್ದರಿಂದ ನನಗೆ ವಿಚ್ಛೇದನ ಬೇಕು ಎಂದು. ಪ್ರೀತಿ ಇಲ್ಲದಲ್ಲಿ ಸಂಬಂಧ ಸರಿಯಿರುವುದಿಲ್ಲವೆಂದು ಸತ್ಯವೇ ಆಗಿದೆ. ಇದು ದುಃಖಕರವಾದದ್ದೇ. ಆದರೆ ವಿಚ್ಛೇದನೆಗೆ ಅದು ಸರಿಯಾದ ಕಾರಣವಲ್ಲ. ನಾನು ಆ ಮಹಿಳೆಗೆ ಹೇಳಿದೆ, ಗಂಡನು ನಿನ್ನನ್ನು ಪ್ರೀತಿಸುವುದಿಲ್ಲವೆಂಬುದು ಸರಿಯಿರಬಹುದು, ಆದರೆ ನಿನ್ನ ಮಕ್ಕಳನ್ನು ನೀನು ಪ್ರೀತಿಸುವುದಿಲ್ಲವೋ? ಆಗ ಆಕೆ, ಅವರನ್ನು ನಾನು ಪ್ರೀತಿಸುತ್ತೇನೆ, ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಆಗ ನಾನು ಹೇಳಿದೆ, ಎಲ್ಲ ಸಂಬಂಧವೂ ಇದೆ. ನೀನು ಆ ಮಕ್ಕಳನ್ನು ಪ್ರೀತಿಸುವುದಾದರೆ ನಿನ್ನಿಂದಾಗುವಷ್ಟು ಸಮಯ ಅವನೊಂದಿಗೆ, ಅಂದರೆ ಗಂಡನೊಂದಿಗೆ ಜೀವಿಸಬೇಕು ಎಂದು. ಸತಿಪತಿಯರು, ಅದರಲ್ಲೂ ಕ್ರೈಸ್ತರು, ತಮ್ಮ ವಿವಾಹವನ್ನು ಉಳಿಸಿಕೊಳ್ಳಲು ಪ್ರಯಾಸ ಪಡಬೇಕು. ಈ ದಿನಗಳಲ್ಲಿ ಕಾನೂನನ್ನು ಮೀರುತ್ತಿರುವ ಮಕ್ಕಳು, ಅದರಲ್ಲೂ ಯುವಕರಲ್ಲಿ ಹೆಚ್ಚಿನವರು ಈ ರೀತಿಯ ಒಡೆದ ಕುಟುಂಬದಿಂದ ಬಂದವರಾಗಿದ್ದಾರೆ. ಆದುದರಿಂದ ಪ್ರಿಯರೇ, ನಾವು ಎಚ್ಚರವಾಗಿರೋಣ. ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವ ಭಯಭಕ್ತಿಯಲ್ಲಿ ನಡೆಸೋಣ. ಪ್ರಿಯರೇ, ಮುಂದಕ್ಕೆ ನಾವು ಐಶ್ವರ್ಯವಂತನಾದ ಯುವ ಅಧಿಕಾರಿ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸಿರಿ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದಕ್ಕೆ ಎಂಬುದೇ. ಈ ಯೌವನಸ್ಥನು ಯೇಸುವಿನ ಬಳಿಗೆ ಬಂದ ರೀತಿಯನ್ನು ಗಮನಿಸಿರಿ. ಯೇಸು ಒಳ್ಳೆಯವನೆಂಬುದನ್ನು ಅವನು ಒಪ್ಪಿಕೊಳ್ಳುತ್ತಾನೆ. ಯೇಸುವಿನ ವೈರಿಗಳು ಈ ರೀತಿ ಹೇಳಲಿಕ್ಕಿಲ್ಲ, ನನ್ನನ್ನು ಯಾಕೆ ಒಳ್ಳೆಯವನೆಂದು ಕರೆಯುತ್ತೀ? ಪ್ರಿಯರೇ, ಆತನ ಮಾತಿನ ಅರ್ಥ, ನೀನು ನನ್ನನ್ನು ಒಳ್ಳೆಯವನೆಂದು ತಿಳಿಯುವುದು ಯಾಕಂದರೆ ನಾನು ದೇವರಾಗಿದ್ದೇನೆ ಎಂದು. ಆ ಯುವಕನು ತನ್ನನ್ನು ದೇವರ ಮಗನೂ ಕ್ರಿಸ್ತನೂ ಆಗಿದ್ದಾನೆಂಬುದನ್ನು ಅಂಗೀಕರಿಸಲಿ ಎಂಬುದು ಯೇಸುವಿನ ಆಶಯವಾಗಿತ್ತು. ಬಳಿಕ ನಮ್ಮ ಸಹಮಾನವರೊಂದಿಗಿನ ಸಂಬಂಧದ ಕುರಿತು ಆ ಯುವಕನ ಜೀವಿತ ಹೇಗಿತ್ತು ಎಂಬುದರ ಮೇಲೆ ಯೇಸು ಬೆಳಕು ಚೆಲ್ಲುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 18ರಿಂದ 20ನೇ ವಚನದವರೆಗೆ ಗಮನಿಸಿರಿ. ಅವನು ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಎಂಬುದೇ. ಪ್ರಿಯರೇ, ಈ ಯುವಕನು ತಾನು ಎಲ್ಲ ಅಪ್ಪಣೆಗಳನ್ನು ಕೈಕೊಂಡಿದ್ದೇನೆಂದು ಹೇಳಬಲ್ಲವನಾಗಿದ್ದರೂ ಅವನ ಜೀವಿತದಲ್ಲಿ ಏನೋ ಒಂದು ಕೊರತೆ ಇತ್ತು ಎಂಬುದನ್ನು ತಿಳಿದುಕೊಂಡಿದ್ದನು. ಮತ್ತು ಯೇಸು ಅವನಿಗೆ ತಿಳಿಸಿದ ಅಪ್ಪಣೆಗಳು ದಶಾಜ್ಞೆಯಲ್ಲಿ ಮಾನವ ಸಂಬಂಧದ ಕುರಿತಾದ ಅಪ್ಪಣೆಗಳಾಗಿದ್ದವು. ಮೊದಲಿನ ಭಾಗದ ಅಪ್ಪಣೆಗಳು ದೇವರಿಗೂ ಮನುಷ್ಯರಿಗೂ ಇರುವ ಸಂಬಂಧದ ಕುರಿತಾದದ್ದು.
ಯೇಸು ಈ ಅಪ್ಪಣೆಗಳ ಕುರಿತಾಗಿ ಅವನ ಯೋಚನೆಯನ್ನು ತಿರುಗಿಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಅಂದರೆ ದೋಷವಿಲ್ಲದವನಾಗಬೇಕೆಂದಿದ್ದರೆ ಎಂಬುದಾಗಿ. ಅವನು ದೇವರೊಂದಿಗಿನ ಸಂಬಂಧದಲ್ಲಿ ಕೊರತೆಯುಳ್ಳವನಾಗಿದ್ದಾನೆಂಬುದನ್ನು ಯೇಸು ಅವನಿಗೆ ತೋರಿಸಿಕೊಡಬೇಕೆಂದಿದ್ದನು. ಯೇಸು ಕ್ರೂಜೆಯ ಕಡೆಗೆ ಸಾಗುತ್ತಾ ಇದ್ದಾನೆ. ಈ ಯುವಕನು ಆತನನ್ನು ಹಿಂಬಾಲಿಸಿದರೂ ಅದು ಕ್ರೂಜೆಯ ಬಳಿಗೆ ನಡೆಸುತ್ತದೆ. ಅವನಿಗಿದ್ದ ಐಶ್ವರ್ಯವು ಅವನಿಗೊಂದು ತಡೆಯಾಗಿತ್ತು. ಪ್ರಿಯರೇ, ನಿನ್ನ ಜೀವಿತದ ತಡೆ ಇನ್ನೇನೋ ಆಗಿರಬಹುದು. ದೇವರಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣವ. ಮುಂದಕ್ಕೆ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 22ನೇ ವಚನವನ್ನು ನೋಡಿರಿ. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು ಎಂಬುದೇ. ಅವನ ಹಣವು ಅವನನ್ನು ಕ್ರಿಸ್ತನಿಂದ ದೂರವಿರಿಸಿತ್ತು. ಈ ದಿನಗಳಲ್ಲಿ ಜನರನ್ನು ಕ್ರಿಸ್ತನಿಂದ ದೂರ ಇಡುವ ಅನೇಕ ಸಂಗತಿಗಳಿರುತ್ತವೆ. ಐಶ್ವರ್ಯವು ಆ ಒಂದು ಸಂಗತಿ ಮಾತ್ರ. ಇತರ ಅನೇಕರನ್ನು ಸಭಾ ಸದಸ್ಯತನವು ಪ್ರತ್ಯೇಕ ಚೀಲದಲ್ಲಿರಿಸಿ ತಮ್ಮ ಪಾಪಗಳನ್ನೆದುರಿಸದಂತೆ ಮಾಡುವುದರಿಂದ ಅನೇಕರು ಕ್ರಿಸ್ತನಿಂದ ದೂರವಿರುತ್ತಾರೆ. ಆಚಾರ ವಿಧಿಗಳನ್ನು ಪಾಲಿಸಿರುವುದರಿಂದ ತಾವು ಅಪಾಯವಿಲ್ಲದವರಾಗಿದ್ದೇವೆಂದು ನೆನೆಸುತ್ತಾರೆ. ಆದರೂ ಅವರು ಕತ್ತಲೆಯಲ್ಲಿರುವವರಾಗಿದ್ದಾರೆ. ಪ್ರಿಯರೇ, ಕ್ರಿಸ್ತನಿಂದ ನಿನ್ನನ್ನು ಅಗಲಿಸುವಂತಾದು ಯಾವುದಾದರೂ ನಿನ್ನ ಜೀವಿತದಲ್ಲಿ ಇದೆಯೋ? ಆ ಯುವಕನಿಗೆ ಅದು ಅವನ ಐಶ್ವರ್ಯವಾಗಿತ್ತು. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 23ನೇ ವಚನವನ್ನು ನೋಡಿರಿ. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂಬುದಾಗಿ. ಈ ದಿನಗಳಲ್ಲಿಯೂ ಇದು ಸತ್ಯವಾಗಿದೆ ಪ್ರಿಯರೇ. ಐಶ್ವರ್ಯವಂತರಲ್ಲಿಯೂ ಸ್ಥಾನಮಾನಗಳನ್ನು ಹೊಂದಿಕೊಂಡಂಥ ಶ್ರೇಷ್ಠ ವ್ಯಕ್ತಿಗಳಲ್ಲಿಯೂ ಅನೇಕರು ಕ್ರಿಸ್ತನವರಾಗಿರುವುದಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು ಎಂಬುದೇ. ಕರ್ತನಾದ ಯೇಸು ಕೆಲವೊಮ್ಮೆ ಹಾಸ್ಯವಾಗಿ ಮಾತಾಡುತ್ತಾನೆ. ಇದು ಅಂತಹ ಒಂದು ಸನ್ನಿವೇಶವಾಗಿದೆ. ಕೆಲವರು ಹೇಳುತ್ತಾರೆ, ಯೆರೂಸಲೇಮಿನಲ್ಲಿ ಸೂಜಿ ಕಣ್ಣು ಎಂಬ ಒಂದು ಬಾಗಲು ಇದೆ. ಅದರ ಮೂಲಕ ಒಂಟೆಗಳು ಹೋಗಬೇಕಾದರೆ ಮೊಣಕಾಲಿನಲ್ಲಿ ಹೋಗಬೇಕು. ಅದರಂತೆ ಒಬ್ಬನು ತನ್ನನ್ನು ತಗ್ಗಿಸಿಕೊಂಡಾಗ ಮಾತ್ರವೇ ಪರಲೋಕ ರಾಜ್ಯದಲ್ಲಿ ಸೇರಬಲ್ಲನು ಎಂದು. ಇದನ್ನೇ ಯೇಸು ಹೇಳಿದ್ದು ಎಂಬುದಾಗಿ. ಆದರೆ ಇದು ನಿಜವಾದ ಅರ್ಥವನ್ನು ಅಡಗಿಸುತ್ತದೆ. ಕರ್ತನಾದ ಯೇಸು ನಿಜವಾದ ಒಂಟೆ ಹಾಗೂ ನಿಜವಾದ ಸೂಜಿಯ ಕಣ್ಣಿನ ಕುರಿತಾಗಿ ಮಾತನಾಡುತ್ತಿದ್ದಾನೆ. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ ಪ್ರಿಯರೇ, ನಿಜವಾದ ಒಂಟೆಯು ನಿಜವಾದ ಸೂಜಿ ಕಣ್ಣಿನಲ್ಲಿ ನುಗ್ಗಲು ಆಗುತ್ತದೋ? ಎಂದಿಗೂ ಸಾಧ್ಯವಿಲ್ಲ. ಆದರೆ ದೇವರು ಆ ರೀತಿ ಮಾಡಬಹುದೋ? ಆತನಿಗೆ ಅದು ಖಂಡಿತ ಸಾಧ್ಯವಿದೆ. ಅದರಂತೆ ದೇವರು ಮಾತ್ರವೇ ಒಬ್ಬ ಮನುಷ್ಯನು ತಿರುಗಿ ಹುಟ್ಟುವಂತೆ ಮಾಡಬಲ್ಲನು. ಈಗಿನ ದಿನಗಳಲ್ಲಿ ಅನೇಕರು ತಾವು ಯಾರು ಎಂಬುದರಿಂದಾಗಿ ಇಲ್ಲವೇ ತಮ್ಮಲ್ಲಿ ಏನು ಉಂಟು ಎಂಬುದರಿಂದಾಗಿ ರಕ್ಷಿಸಲ್ಪಡುತ್ತೇವೆಂದು ನೆನೆಸುತ್ತಾರೆ. ಪ್ರಿಯ ಮಿತ್ರನೇ, ನೀನು ಒಬ್ಬ ಪಾಪಿಯಾಗಿದ್ದಿ. ರಕ್ಷಣೆಗಾಗಿ ಕೊಡಲು ನಿನ್ನಲ್ಲಿ ಏನೂ ಇಲ್ಲ ಎಂಬುದನ್ನು ಅರಿತುಕೊಂಡಾಗ ನೀನು ರಕ್ಷಿಸಲ್ಪಡುತ್ತಿ. ರಕ್ಷಣೆಗಾಗಿ ತಾನು ಏನನ್ನಾದರೂ ಮಾಡಬಹುದು ಇಲ್ಲವೇ ಏನನ್ನಾದರೂ ಕೊಡಬಹುದು ಎಂದು ನೆನೆಸುವ ತನಕ ಒಬ್ಬನು ರಕ್ಷಿಸಲ್ಪಡುವುದು ಅಸಾಧ್ಯ. ಸೂಜಿ ಕಣ್ಣಿನಲ್ಲಿ ಒಂಟೆ ಹೋಗಲು ಅಸಾಧ್ಯವಾದಂತೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನವನ್ನು ನೋಡಿರಿ. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಎಂಬುದೇ. ಇದಕ್ಕೆ ಯೇಸು ಕೊಟ್ಟ ಉತ್ತರವೇನು ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಇದು ಸರಿಯಾದ ವಿವರಣೆಯಾಗಿದೆ. ಪ್ರಿಯ ಮಿತ್ರನೇ, ನಿನ್ನಲ್ಲಿ ರಕ್ಷಣೆಗಾಗಿ ಕೊಡಲು ಏನೂ ಇಲ್ಲ. ನೀನು ಖಾಲಿ ಕೈಯವನಾಗಿದ್ದಿ
ಎಂಬುದಾಗಿ ಮನವರಿಕೆ ಮಾಡಿಕೊಂಡರೆ ನೀನು ರಕ್ಷಣೆಯ ಅಗತ್ಯತೆಯಲ್ಲಿರುವನಾಗಿರುತ್ತೀ. ಈ ರೀತಿಯಾಗಿ ನೀನು ಕ್ರಿಸ್ತನ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ದೇವರಿಗೆ ಎಲ್ಲವೂ ಸಾಧ್ಯವಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಆಗಿದೆ. ರಕ್ಷಣೆ ನಮಗೆ ಅಗತ್ಯವಾಗಿದೆ. ನಮ್ಮಲ್ಲಿ ಏನೂ ಇಲ್ಲ ಎಂಬುದಾಗಿ ತಿಳಿದುಕೊಂಡು ಈ ಕೃಪಾ ಸಮಯದಲ್ಲಿ ದೇವರ ಬಳಿಗೆ ಬರೋಣ. ಆತನನ್ನು ಅಂಗೀಕಾರ ಮಾಡೋಣ. ರಕ್ಷಣೆಯನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಏನೂ ಇಲ್ಲದವರಾಗಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಮ್ಮನ್ನು ಸ್ವೀಕರಿಸು, ನಮ್ಮನ್ನು ಶುದ್ಧೀಕರಿಸು. ಹೊಸ ಜೀವಿತವನ್ನು ನಮಗೆ ಅನುಗ್ರಹಿಸಿಕೊಡು. ಆ ಜೀವಿತದಲ್ಲಿ ನಿನ್ನನ್ನು ದೃಷ್ಟಿಸುತ್ತಾ ರಕ್ಷಣೆಯ ಸಂತೋಷದಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಪ್ರತಿಯೊಬ್ಬರೂ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ. ವಾಕ್ಯದ ಮೂಲಕ ಬಲಪಡಿಸು, ರಕ್ಷಣೆಯ ಜೀವಿತ ನಡೆಸು. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಯೇಸುವನ್ನು ಪರೀಕ್ಷಿಸಲಿಕ್ಕಾಗಿ ಯಾರು ಬಂದರು? ಯೇಸುವನ್ನು ಪರೀಕ್ಷಿಸಲಿಕ್ಕಾಗಿ ಯಾರು ಬಂದರು? ಉತ್ತರ: ಫರಿಸಾಯರು, ಯಹೂದ್ಯರು, ಶಿಷ್ಯರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಇಂದಿನ ಅಧ್ಯಯನದಲ್ಲಿ ಅತಿ ಅಮೂಲ್ಯವಾದ ಆತ್ಮೀಕ ಪಾಠಗಳನ್ನು ನಾವು ಕಲಿತುಕೊಂಡಿದ್ದೇವೆ. ಕುಟುಂಬ ಜೀವಿತವು ಮಾನ್ಯವಾದದ್ದು. ದೇವರ ಹತೋಟಿಯಲ್ಲಿರುವ ಕುಟುಂಬಗಳು ಎಂದಿಗೂ ಕದಲುವುದಿಲ್ಲ. ಸೈತಾನನಿಗೆ ಅವಕಾಶ ಕೊಡದೇ ಇರೋಣ. ನಾವು ತಿರುಗಿಕೊಂಡು ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬಂದಾಗ ಮಕ್ಕಳಂತೆ ಆಗುತ್ತೇವೆ. ಪ್ರಿಯರೇ, ನಮ್ಮನ್ನು ಕ್ರಿಸ್ತನಿಂದ ದೂರವಿರಿಸುವ ಸಂಗತಿಗಳನ್ನು ತಿಳಿದುಕೊಂಡು ದೇವರ ಜೊತೆಯಲ್ಲಿ ನಡೆಯೋಣ. ಪ್ರಿಯ ವೀಕ್ಷಕರೇ, ಹೇಗಿತ್ತು ಸತ್ಯವೇದ ಅಧ್ಯಯನ? ಇವತ್ತು ನೀವು ತಿಳಿದುಕೊಂಡ ವಿಷಯಗಳನ್ನು ನಮಗೆ ತಿಳಿಯಪಡಿಸುವಿರಾ? ನಿಮ್ಮ ಕರೆಯನ್ನು ಎದುರು ನೋಡುತ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.